ಒಂದು ಪತ್ರಿಕಾ ಗೋಷ್ಠಿಯನ್ನು ಯಾಕೆ ಕರೆದಿದ್ದೀವಿ ಅಂದರೆ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪತ್ರ ಬರಹಗಾರರ ವೃತ್ತಿಯನ್ನೇ ಅವಲಂಬಿಸಿ ಸಾಕಷ್ಟು ಕುಟುಂಬಗಳು ಇವತ್ತು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ಒಂದು ದಿಸೆಯಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ ನೂತನ ಸರ್ಕಾರ ಕೃಷ್ಣ ಬೈರೇಗೌಡರು ಈ ಸಿಟಿಜನ್ ಲಾಗಿನ್ ಕಾವೇರಿ 2 ತಂತ್ರಾಂಶದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದು ಅದರಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಪತ್ರಗಳನ್ನು ಮಾಡ್ತಕ್ಕಂಥ ವಿಚಾರವಾಗಿ ಗಸ್ತು ಪತ್ರ ಬರಹಗಾರರನ್ನು ಬಹಳಷ್ಟು ಸಮಸ್ಯೆಗಳಿಗೆ ಇಕ್ಕಟ್ಟಾಗಿರೋದ್ರಿಂದ ನಾವು ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪತ್ರ ಬರಹಗಾರರ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಫೆಬ್ರವರಿಯಲ್ಲಿ ನೋಂದಣಿ ಮಾಡಿರ್ತೇವೆ. ಈ ಒಂದು ಒಕ್ಕೂಟದಿಂದ ನಮಗೆ ಆಗ್ತಕ್ಕಂಥ ಅನ್ವಯಗಳ ಮತ್ತು ಅನಾನುಕೂಲತೆಗಳ ಬಗ್ಗೆ ಸಂಪೂರ್ಣವಾದ ವಿಸ್ತರಣೆಯನ್ನು ತಮ್ಮ ಪತ್ರಿಕಾ ರಂಗದಿಂದ ಮತ್ತು ದೃಶ್ಯ ಮಾಧ್ಯಮದಿಂದ ತಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರತಕ್ಕಂಥ ಕೃಷ್ಣ ಬೈರೇಗೌಡರವ್ರನ್ನ ಗಮನ ಹರಿಸಿ ನಮಗಾಗಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲಿಕ್ಕೆ ನಾವು ತಮ್ಮ ಮುಂದೆ ಅವಲಂಬಿತರಾಗಿ ನಂಬಿಕೆಯನ್ನು ಬಂದಿದ್ದೀವಿ. ಸುಮಾರು ನಾವು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಜನರು ಭಾಳ ಜನ ಇದ್ದಾರೆ. ಅದರಲ್ಲೂ ನಮ್ಮದು 4ನೇ ತಲೆಮಾರು ಈಗ. ಅದರಂತೆಯೇ ಇನ್ನೂ ಭಾಳ ಜನನೂ ಇದ್ದಾರೆ ಇಲ್ಲಿ. ಅದೇ ಇದರಿಂದ ನಾವು ಈ ವೃತ್ತಿನ ಮಾಡ್ಕೊಂತ ಬಂದಿದ್ದೀವಿ. ಈ ವೃತ್ತಿ ಬಿಟ್ಟರೆ ನಮಗೆ ಬೇರೆ ವೃತ್ತಿ ಗೊತ್ತಿಲ್ಲ, ನಮಗೆ ಮಾಡಲಿಕ್ಕೂ ಬರೋದಿಲ್ಲ. ಇದ್ರ ಮೇಲೆ ನಾವು ಅವಲಂಬನೆ ಆಗಿದ್ದೀವಿ. ನಮಗೆ ಸರ್ಕಾರದಿಂದ ನಮ್ಗೆ ಯಾವುದೇ ವಿಧವಾದ ಎಲ್ಲರಿಗೂ ಕೊಟ್ಟಂಗೆ ಯಾವುದೇ ವಿಧವಾದ ಅನುಕೂಲಗಳನ್ನ ಏನು ಕೊಟ್ಟಿಲ್ಲ. ನಮಗೆ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ. ಲೈಸೆನ್ಸ್ ಅಡಿಯಲ್ಲಿ ನಾವು ಹಿಂಗೆ ತಗೋಬೇಕಂತ ನಿರ್ಧಾರಣೆ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಪತ್ರ ಬರೀತಾ ಇದ್ದೀವಿ, ನಮ್ಮ ಸೇವೆ ಮಾಡ್ತಾ ಇದ್ದೀವಿ. ಈಗ ಇತ್ತೀಚಿನ ಒಂದು ವಿದ್ಯಮಾನದ ಪ್ರಕಾರ ಕಾವೇರಿ 2 ತಂತ್ರಾಂಶದಲ್ಲಿ ಈ ಥರ ಮಾಡಿದ್ದಾರೆ. ನಮ್ಮ ನಂಬಿಕೆಂದು 4 ಲಕ್ಷ ಜನ ನಾವು ಕುಟುಂಬ ಎಲ್ಲ ಪೂರ್ತಿ ಈ ಕಾವೇರಿ 2 ತಂತ್ರಾಂಶನ ಪೂರ್ತಿ ಅವರು ಬಲವಾಗಿ ಅಳವಡಿಸಿದೆ ಅಂತಂತಂದರೆ ಇದರಿಂದ ಯಾರು ಬೇಕಾದರೂ ಏನು ಬೇಕಾದ್ರೂ ಅಳವಡಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು, ಸೈಬರ್ ಕೆಫೆಯಿಂದ ಆಡಿಯೋ ಮಾಡ್ಬೋದು. ಮೊನ್ನೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂತಂದರೆ, ಈ ಇದರಲ್ಲಿ ಒಂದು ಹಿಂದೂ ಹುಡುಗ ಒಬ್ಬ ಮುಸ್ಲಿಂ ಹುಡುಗಿ ಜೊತೆಗೆ ಈ ಫೇಸ್ಲೆಸ್ ಅಂತಂತೇಳಿ ಹೊಸದಾಗಿ ಒಂದು ಮಾಡಿ ಅದನ್ನು ಅಳವಡಿಸಿ ಒಬ್ಬ ಮುಸ್ಲಿಂ ಹುಡುಗಿರು ಒಂದು ಆಧಾರ್ ಕಾರ್ಡ್ OTP ತಗೊಂಡು ಆ ಹಿಂದೂ ಹುಡುಗ ಹುಡುಗಿ ಮಕ ನೋಡಿಲ್ಲ, ಹುಡುಗನ ಮಕ ನೋಡಿಲ್ಲ, ಮ್ಯಾರೇಜ್ ಆಗಿದೆ, ಮ್ಯಾರೇಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ಈಗ ಅದನ್ನು ಉದಾಹರಣೆಗೆ ಹೇಳ್ಬೇಕು ಅಂತಂತಂದರೆ ಆ ಹುಡುಗಿ ಮದುವೆ ಆಗಿಲ್ಲ ಅಂತ ಹೇಳ್ತದೆ, ಅವನು ಹುಡುಗ ಮದುವೆ ಆಗಿಲ್ಲ ಅಂತ ಹೇಳ್ತಾನೆ. ಈ ಹುಡುಗಿ ಮದುವೆ ಆಗಿರೋದ್ರ ಮೇಲ್ನೋಟಕ್ಕೆ ಇಲ್ಲಿ ಅಫಿಷಿಯಲಿ ರೆಕಾರ್ಡ್ ಆಗಿದೆ. ಈಗ ನಾಳೆ ಅವ್ರು ಏನು ಮತ್ತು ಈಗ ನಾಳೆ ಆ ಹುಡುಗಿ ಭವಿಷ್ಯ ಏನು, ಮುಂದೆ ಆ ಹುಡುಗಿ ಮದುವೆ ಆಗುತ್ತೆ. ಅದಕ್ಕೋಸ್ಕರನೇ ಹೇಳೋದು, ನಾಳೆ ಆಕಸ್ಮಿಕವಾಗಿ ಆಯಮ್ಮ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಈಗ ಡೈವರ್ಸ್ ತಗೊಂಡೇ ಮುಂದುವರಿಬೇಕು. ಇಲ್ಲ ಅಂದ್ರೆ ನಾಳೆ ಇನ್ನೊಂದು ಮದುವೆ ಆಯ್ತು ಅಂತಂತಂದರೆ ನಮ್ಮ ಹಿಂದೆ ನಾವು ನಮ್ಮ IGR ತಕ್ಕೆ ಮನವಿ ಕೊಡೋಕೆ ಹೋದಾಗ ಅವ್ರಿಗೆ ಕೇಳಿದರು ಇದ್ರ ಬಗ್ಗೆ. ಮತ್ತು ಅವ್ರ ಮುಂದೆ ಅವರಿಗೆ ತೊಂದರೆ ಆಗುತ್ತೆ, ಡೈವರ್ಸ್ ತೊಗೊಳ್ಳೇಬೇಕು, ನೀವು ಇಷ್ಟು ದಿವಸ ಇದನ್ನ ಯಾಕೆ ಮುಚ್ಚಿಟ್ಟಿದ್ದೆ ಅಂತಂದು ಕೇಳ್ತಾರೆ ಅನ್ನೋ ಪ್ರಶ್ನೆ ನಮಗೆ ಕೇಳಿದರು. ಹಿಂಗಾಗಿದೆ. ಅದಕ್ಕೋಸ್ಕರನೇ ನಾವು ನಿನ್ನೆ ನಮ್ಮ ಎಲ್ಲ ಕಷ್ಟಗಳನ್ನ ಎಲ್ಲ ಹೇಳಿ ಬೆಳಗ್ಗೆ ದಿವಸ ನಮ್ಮ ಮಾನ್ಯ ಕಂದಾಯ ಸಚಿವರ ಮನೆಗೆ ಹೋಗಿ ನಮ್ಮದು ಆಗಿರ್ತಕ್ಕಂಥ ಎಲ್ಲ ಮನವಿ ಕೊಟ್ಟಿದ್ದೀವಿ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಪತ್ರ ಬರೀಬೇಕಾದ್ರೆ ಉದಾಹರಣೆಗೆ ಒಂದು ಪಹಣಿ ಪತ್ರಿಕೆ ಬಂದಾಗ ಆ ಪಹಣಿ ಪತ್ರಿಕೆಯಲ್ಲಿ ಮಾಲೀಕರು ಯಾರು, ಅದು ಸರ್ಕಾರದ್ದು ಅಥವಾ ಬೇರೆಯವ್ರದ್ದು, ಅಥವಾ ಇತರೆ ಕಾನೂನಿನಲ್ಲಿ ಜಮೀನು ಯಾವ ರೀತಿ ಇರುತ್ತೆ. ಇತರೆ ಕಾನೂನಿನಲ್ಲಿ ಸರ್ಕಾರ ಸಿಟಿಜನ್ ಆಗಿರೋ ಕೊಡ್ತಾರೆ, ಸಿಟಿಜನ್ ಅಪ್ಲೋಡ್ ಮಾಡ್ತಾರೆ, ದಸ್ತಾವೇಜ್ ಮಾಡ್ತಾರೆ, ಓಕೆ. ಸರ್ಕಾರ ಅಂದ್ರೆ ಏನು, ಸರ್ಕಾರಿ ಅಂದ್ರೆ ನಮಗೆಲ್ಲ ಗೊತ್ತ ವಿಷಯ. ಸರ್ಕಾರಿ ಅಂದ್ರೆ ಸರ್ ಬರ್ರಿ ನಾವು ನೀವು ಅಂದ್ರೆ ನಿಮ್ಮ ಜಮೀನು. ಸರ್ಕಾರ ಅಂದ್ರೆ ಫಾರ್ಮ್ ನಂಬರ್ 10 ಕೆಳಗೆ ಫಾರ್ಮ್ ನಂಬರ್ 770 ಕೆಳಗೆ ಒತ್ತಂಕಿ ಜಮೀನಿಗಿದ್ದಲ್ಲಿ ಯಾವುದೇ ಜಮೀನಿದ್ದಲ್ಲಿ ಸರ್ಕಾರ ಅವರಿಗೆ 15 ವರ್ಷಗಳವರೆಗೆ ಪರಾಧೀನ ಮಾಡಬಾರ್ದು ಅಂತ ಇರ್ತದೆ. ಅದು ಇತರೆ ಕಾನೂನಿನಲ್ಲಿ ಇರ್ತದೆ, ಅದು ಸರ್ಕಾರ ಅಂತ ಕರೀತಾರೆ. ಸರ್ಕಾರ ಅಂದ್ರೆ ಕರೆದ್ರೆ ಆ ಜಮೀನು ಹಸ್ತಾಂತರ ಮಾಡಲು ಬರುವುದಿಲ್ಲ. ಸರ್ಕಾರಿ ಅಂದ್ರೆ ಅದು ಮಾಡ್ಲಿಕ್ಕೆ ಬರ್ತದೆ. ಅದನ್ನು ನಾವು ನೋಡಿಕೊಂಡು ಕೆಲವೊಂದು ರೈತರಿಗೆ ಗೊತ್ತಿರ್ತದೆ, ಕೆಲವೊಂದು ರೈತರಿಗೆ ಗೊತ್ತಿರಲ್ಲ. ಅವು ಎಲ್ಲ ನಾವು ಕಾನೂನು ಪಾಲನೆ ತೆಗೆದುಕೊಂಡು ಬಂದು ಮೆಹರ್ಬಾನ್ ತಹಶೀಲ್ದಾರ್, ಮೆಹರ್ಬಾನ್ ಉಪವಿಭಾಗಾಧಿಕಾರಿ, ದಂಡಾಧಿಕಾರಿ ಅಥವಾ ಯಾವ ಜಿಲ್ಲಾಧಿಕಾರಿ ಯಾರು ಮಂಜೂರು ಮಾಡಿರ್ತಾರೋ ಅವರೇ ಅದು ಹಳಿ ಶರ್ತ ಮಾಡಿದ ನಂತರ ನಾವು ದಸ್ತಾವೇಜು
ಮಾಡುವ ನಮ್ಮ ಆದ್ಯ ಕರ್ತವ್ಯ.